ಇನ್ನು ಮುಂದೆ ಗೃಹಲಕ್ಷ್ಮಿಯ 2,000 ಹಣ ನಿಮಗೆ ಬರೋದಿಲ್ಲ. ಈ ರೀತಿ ನೀವೇನಾದರೂ ಮಾಡದೆ ಹೋದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಹೊಸ ಸಿಎಂ ಸಿದ್ದರಾಮಯ್ಯ, ಮೊಟ್ಟ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಇದ್ರು. ಈಗ ಹೊಸ ನೂತನ ಸಿಎಂ ಆಗಿ ಒಂದು ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಈಗ ಒಂದು ಅಲ್ಪ ಸ್ವಲ್ಪ ಬದಲಾವಣೆಗಳು ಈ ಒಂದು ಯೋಜನೆಯಡಿಯಲ್ಲಿ ಆಗಿವೆ. ಗೃಹಲಕ್ಷ್ಮಿ ಹಣ 2,000 ಹಣ ಇನ್ಮೇಲೆ ನಿಮಗೆ ಈ ರೀತಿ ಮಾಡದೆ ಹೋದರೆ ಬರೋಲ್ಲ. ಅಷ್ಟಕ್ಕೂ ಏನು ಮಾಡಬೇಕು? ಗೃಹಲಕ್ಷ್ಮಿ ಹಣ ಬರಬೇಕಾದ್ರೆ ಯಾವ ರೀತಿಯಾಗಿ ಈ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲಿ ಹೋಗಿ ಈ ಒಂದು ಅಪ್ಡೇಟ್ಗಳನ್ನು ಮಾಡಿಸ್ಬೇಕು, ಹಾಗೆ ಯಾರಿಗೆ ಒಂದು ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರುತ್ತೆ, ಇನ್ನು ಮುಂದೆ ಯಾರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಒಂದು ಬಸು ಟಾಕ್ಸ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವುದೇ ಒಂದು ಅಪ್ಡೇಟ್ ಮಾಹಿತಿ ಇದ್ರೂ ಕೂಡ, ಸರ್ಕಾರದಿಂದ ಬಂದ ಯಾವುದೇ ಮಾಹಿತಿ ಇದ್ರೂ ಕೂಡ ನಾನು ನಿಮಗೆ ಪಟ್ ಅಂತ ಒಂದು ಅಪ್ಡೇಟನ್ನು ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಎಚ್ಚೆತ್ಕೊಳ್ಬೋದು ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತೀನಿ. ಇನ್ನು ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಒಂದು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಯೋಜನೆಯಲ್ಲಿದ್ದಾಗ, ಅವರು ಸಿಎಂ ಆಗಿದ್ದಾಗ ಹಲವಾರು ಒಂದು ಕಾರ್ಯಕ್ರಮಗಳ ಅಡಿಯಲ್ಲಿ ಒಂದು ಉಚಿತ ಒಂದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಈ ರೀತಿಯ ಒಂದು ಯೋಜನೆಗಳನ್ನ ಬಿಡುಗಡೆ ಮಾಡಿದ್ರು. ಅದೇ ಯೋಜನೆಗಳು ಇನ್ನು ಮುಂದೆ ಮುಂದುವರಿಯುತ್ತಾ ಅಂತಕ್ಕಂಥದ್ದನ್ನ ನೋಡ್ಬೇಕಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ ಅದೇ ಯೋಜನೆಗಳು ಇನ್ನು ಮುಂದೆ ಮುಂದುವರಿಯುತ್ತದೆ. ಆದರೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡಿದ್ದಾರೆ. ಈಗ ಹೊಸ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಹತ್ವದ ಒಂದು ಆಡಳಿತವನ್ನ ಒಂದು ಜಾರಿಗೆ ತರೋಕೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಉಚಿತ ಬಸ್ ಪಾಸ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಉತ್ತಮ ಕೆಲಸ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಹೆಣ್ಣು ಮಕ್ಕಳಿಗೆ ಒಂದು ಉಚಿತ ಬಸ್ ನೀಡುವುದಕ್ಕಿಂತ ಒಂದು ಉತ್ತಮ ಏನಪ್ಪಾ ಅಂತಂದ್ರೆ, ಒಂದು ಶಾಲಾ ಮಕ್ಕಳಿಗಾಗಿ ಒಂದು ಉಚಿತ ಬಸ್ ಅನ್ನ ನೀಡೋದು ಖಂಡಿತವಾಗ್ಲೂ ಉತ್ತಮ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಮುಂದೆ ನೋಡ್ಬೇಕಪ್ಪ ಅಂತಂದ್ರೆ, ಇನ್ನು ಗೃಹಲಕ್ಷ್ಮಿ ಹಣ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಯಾರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ, ಯಾರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಕ್ಕಂಥದ್ದನ್ನ ನೋಡ್ಬೇಕಪ್ಪ ಅಂತಂದ್ರೆ, ಈ ಒಂದು KYC ಅನ್ನ ಯಾರು ಮಾಡಿಸ್ತಾರೋ ಅವರಿಗೆ ಒಂದು ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಇನ್ನು ಯಾರು ಯಾವ ಒಂದು ಈ KYC ಇದು, ಈ KYC ಅನ್ನ ಎಲ್ಲಿ ಮಾಡಿಸಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಎಳೆಯಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇನ್ನು ಯಾರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಈಗಾಗಲೇ ಈ ಒಂದು ಮಾಹಿತಿಯನ್ನ ಯಾಕೆ ಒಂದು ಅಪ್ಡೇಟ್ ಅನ್ನ ಮಾಡ್ತಿದ್ದಾರೆಪ್ಪ ಅಂತಂದ್ರೆ, ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಒಂದು ಮರಣವನ್ನ ಹೊಂದಿದ್ರು ಕೂಡ ಅವರ ಖಾತೆಗೆ ಹಣಗಳು ಹೋಗ್ತಾ ಇವೆ. ಅವರ ಹೆಸರಿನಲ್ಲಿ ಒಂದು ಅವರ ಕುಟುಂಬದವರು ಹಣವನ್ನ ಪಡಿತಾ ಇದ್ದಾರೆ. ಅದನ್ನ ಒಂದು ತಪ್ಪಿಸಲು ಈ ಒಂದು ಮಹತ್ತರದ ಒಂದು ಕಾರ್ಯವನ್ನ ಒಂದು ಸಿಎಂ ಆದಂತಹ ನೂತನ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಜಾರಿಗೆ ತಂದಿದ್ದಾರೆ. ನೀವು ಈ KYC ಅನ್ನ ಮಾಡಿಸಲೇಬೇಕು. ಯಾಕಪ್ಪ ಅಂತಂದ್ರೆ, ಈ KYC ಅನ್ನ ಮಾಡಿಸಿದ ತಕ್ಷಣ ನಿಮಗೆ 2,000 ಹಣ ಬರುತ್ತೆ. ಇಲ್ಲವಾದ್ರೆ ನಿಮಗೆ ಇದು 2,000 ಹಣ ಬರೋದಿಲ್ಲ. ಇನ್ನು ಎಲ್ಲಿ ಮಾಡಿಸಬೇಕು ಇದನ್ನ KYC ಅನ್ನ, ಹೇಗೆ ಮಾಡಿಸಬೇಕು, ಇನ್ನು ಈ KYC ಅನ್ನ ಮಾಡ್ತಿದ್ರೆ ನಮಗೆ ಹಣ ಬರೋದಿಲ್ವಾ, ಈ ತಿಂಗಳು ನಮಗೆ ಹಣ ಜಮೆ ಆಗುತ್ತಾ, ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ಗೊಂದಲಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಇದನ್ನ ಈ KYC ಅನ್ನ ಎಲ್ಲಿ ಮಾಡಿಸ್ಬೇಕು, ನಿಮ್ಮ ಹತ್ತಿರದ ಗ್ರಾಮವನ್ನ ಆಗಿರಬಹುದು, ಹಾಗೆ ಕರ್ನಾಟಕವನ್ನ ಆಗಿರಬಹುದು, ಮತ್ತು ಹಲವಾರು ಒಂದು ಸಂಸ್ಥೆಗಳು ಇದ್ದೇ ಇರುತ್ತವೆ, ಹಲವಾರು ಒಂದು ಶಾಪ್ಗಳು ಇದ್ದೇ ಇರುತ್ತವೆ. ಆ ಶಾಪ್ಗಳಿಗೆ ಮೊಟ್ಟ ಮೊದಲನೇದಾಗಿ ಭೇಟಿ ಕೊಡಿ. ಗ್ರಾಮವನ್ನ ಆಗಿರ್ಬೋದು, ಹಾಗೆ ಕರ್ನಾಟಕವನ್ನ ಆಗಿರ್ಬೋದು, ಈ ಒಂದು ಶಾಪ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಗೃಹಲಕ್ಷ್ಮಿ ಖಾತೆಯ ಈ KYC ಅನ್ನ ಅಪ್ಡೇಟ್ ಮಾಡಿ ಅಂತ ಹೇಳಿ, ಅಲ್ಲಿ ನಿಮ್ಮ ಬೆರಳಚ್ಚನ್ನ ತೆಗೆದುಕೊಂಡು ನಿಮ್ಮ ಬೆರಳಚ್ಚನ್ನ ಅಪ್ಡೇಟ್ ಅನ್ನ ಮಾಡ್ತಾರೆ. ಅದಾದ ನಂತರ ಆ ಬೆರಳಚ್ಚನ್ನ ಅಪ್ಡೇಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಪ್ಪ ಅಂತಂದ್ರೆ, ನಿಮ್ಮ ಈ KYC ಸಂಪೂರ್ಣಗೊಳ್ಳುತ್ತೆ. ಅದಾದ ನಂತರ ನಿಮ್ಮ ಖಾತೆಗೆ 2,000 ಹಣ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಯಾರಿಗೆ ಬರೋದಿಲ್ಲ, ಒಂದು BPL ಕಾರ್ಡ್ ಇರದವರಿಗೆ ಇನ್ನು ಮುಂದೆ ಈ ಹಣ ಬರೋದಿಲ್ಲ ಅಂತಕ್ಕಂಥದ್ದು ಮಹತ್ತರದ ಘೋಷಣೆ ಆಗಿದೆ. ಒಂದು ಡಿ.ಕೆ. ಶಿವಕುಮಾರ್ ಅವರ ಇನ್ನಷ್ಟು ಕಾರ್ಯಗಳು ಮತ್ತೆ ಇನ್ನಷ್ಟು ಅಭಿವೃದ್ಧಿಗಳನ್ನ ಮಾಡೋಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಒಂದು ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.